Hello everyone, my name is Tarun. I am so happy to be here today. I also happy to be here today. I also thank my teacher for teaching me so many things like reading, writing, how to expect everyone, how to become. I also thank my parents for helping me. I am excited to go to grade 12. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ಅವರ್ ಆ್ಯನ್ಯುವಲ್ ಡೇ. ನಾನು ಈಗ ಬಸವಣ್ಣರ ವಚನ ವಾಚನ ಹೇಳುತ್ತಿದ್ದೇನೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಕಲಬೇಡ ಕೊಲಬೇಡ, ಖುಷಿಯ ನುಡಿಯನು ಬೇಡ, ಮುನಿಯಬೇಡ, ಅಣ್ಣರಿಗೆ ಅಸಹ್ಯ ಪಡಬೇಡ, ತನ್ನ ಬಂಧಿಸಬೇಡ, ಇದ್ರೆ ಆಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಿಲ್ಲಿಸುವ ಪರಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಪುಣ್ಯಾಜಿ ಪಾಟೀಲ್. ನಾನು ಅಂಬಿಗರ ಚೌಡಯ್ಯನವರ ವಚನ ಹೇಳುತ್ತಿದ್ದೇನೆ. ಅಂಬಿಗ ಅಂಬಿಗ ಎಂದು ಕುಂದ ನುಡಿಯದಿರು, ನಂಬಿದರೆ ಒಂದೇ ಹುಟ್ಟಲ್ಲಿ ಕಡೆಯನ್ನು ಹಾಯಿಸುವ ನಂಬಿಗರ ಚೌಡಯ್ಯ. ಬಡತನಕ್ಕೆ ಉಂಬುವ ಚಿಂತೆ, ಉಡಲಾದರೆ ಉಡುವ ಚಿಂತೆ, ಉಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಿದರೆ ಕೇಡಿನ ಚಿಂತೆ, ಕೇಡಾದರೆ ಮರಣ ಚಿಂತೆ. ಇಂತಿ ಹಲವು ಚಿಂತೆಗಳಲ್ಲಿ ಇಪ್ಪವರನ್ನು ಕಂಡನು, ಶಿವನ ಚಿಂತೆಯಲ್ಲಿದ್ದವರು ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು. ಹೌದಲ್ವಾ? ನಾವು ಬಡತನ ಇದ್ದಾಗ ಹೊಟ್ಟೆಗೆ ಊಟ ಸಿಕ್ಕಿಲ್ಲ ಅಂತ ಚಿಂತೆ ಮಾಡ್ತೀವಿ. ಹೊಟ್ಟೆಗೆ ಊಟ ಸಿಕ್ಕಿದ್ರೆ ಮದುವೆ ಆಗಲಿಲ್ಲ ಅನ್ನೋ ಚಿಂತೆ ಮಾಡ್ತೀವಿ. ಮದುವೆ ಆದರೆ ಮಕ್ಕಳಾಗಲಿಲ್ಲ ಅನ್ನೋ ಚಿಂತೆ ಮಾಡ್ತೀವಿ. ಮಕ್ಕಳಾದರೆ ಬೇರೆಯವರಿಗೆ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಿಸ್ಬೇಕು ಅನ್ನೋ ಚಿಂತೆ ಮಾಡ್ತೀವಿ. ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಕ್ಕಿದ್ರೆ ಬೇರೆಯವ್ರಿಗೆ ಹೆಂಗೆ ಕೆಟ್ಟದ್ದು ಮಾಡಲಿ ಅನ್ನೋ ಚಿಂತೆ ಮಾಡ್ತೀವಿ. ಬೇರೆಯವ್ರಿಗೆ ಕೆಟ್ಟದಾದ್ರೆ ವಯಸ್ಸಾಯ್ತು ಸತ್ತೋಗೋಣ ಅನ್ನೋ ಚಿಂತೆ ಮಾಡ್ತೀವಿ. ಒಂದಲ್ಲ ಒಂದು ಚಿಂತೆ ಮನುಷ್ಯನಿಗಿದ್ದೇ ಇರತ್ತಲ್ವಾ. ಥ್ಯಾಂಕ್ ಯು.